ಇದಕ್ಕೊಂದು ಶಾಶ್ವತ ಪರಿಹಾರ. ಬಿಹಾರ ನೋಡ್ರಿ ಯಾವ ರೀತಿಯಾಗಿ ಅದು ಅನುಭವಿಸ್ತದ ದುಃಖನ ಪ್ರತಿ ವರ್ಷ ಅಂದ್ರೆ ಅಲ್ಲಿ ಜನ ಪಾಪ ಅವ್ರ ಬದುಕು ಕಷ್ಟ ಆಗಿಬಿಟ್ಟದ. ಇವತ್ತು ಎಲ್ಲ ಸರ್ಕಾರಗಳು ಬಂದು ಹೋದ್ರು, ಇದಕ್ಕೆ ಪರಿಹಾರ ಹುಡುಕ್ತಾ ಇಲ್ಲ. ಮಳೆಗಾಲದಲ್ಲಿ ಬರ್ತಿರೋಂಥ ನೀರಿಗೆ ಒಂದು ವ್ಯವಸ್ಥೆ ಮಾಡಬೇಕಾಗಿತ್ತು, ಅದು ಮಾಡಿಲ್ಲ. ಏನು ನಡೆದು ಒಂದು ಸ್ವಲ್ಪ ಚಂದ್ರಶೇಖರ್ ಪ್ರಧಾನಿಯವರಿದ್ದಾಗ ಇರ್ಬೋದು, ನಮ್ಮ ವಾಜಪೇಯಿ ಅವರಿದ್ದಾಗ ಇರ್ಬೋದು, ಇನ್ನೂ ಕೆಲವು ಮಂದಿ ಇಲ್ಲ ಈ ನೀರನ್ನು ಸರಿಯಾಗಿ ಬಳಸಿ ಇಡೀ ದೇಶಕ್ಕೆ ತುಂಬ ನೀರಾವರಿ ಮಾಡ್ಬೇಕಂತಂದರು. ಆದರೆ ನಮ್ಮ ನಿಸರ್ಗ ಪ್ರಿಯರು ಅವರು ಇವರೆಲ್ಲ ವಿಚಾರ ಮಾಡಿ, ವಿಜ್ಞಾನಿಗಳು ವಿಚಾರ ಮಾಡಿ, ಇಲ್ಲ ನೈಸರ್ಗಿಕ ಇಂಬ್ಯಾಲೆನ್ಸ್ ಆಗ್ತದೆ, ಹಾಗೆ ಹೀಗೆ ಅವ್ರು ತಮ್ಮ ರಿಪೋರ್ಟ್ಗಳು ಮಾಡ್ಲಿಕ್ಕೆ ಹಚ್ಚಿದ್ರು. ಆದ್ರೆ ಡ್ಯಾಮ್ಗಳನ್ನ ಕಟ್ಟಿ, ಚೆಕ್ ಡ್ಯಾಮ್ ಕಟ್ಟು, ಮತ್ತೇನು ಮಾಡಿ ದೊಡ್ಡ ಪ್ಲ್ಯಾನ್ ಮಾಡಿ ಇಡೀ ಒಂದು ಗಂಗೆ ಮತ್ತು ಯಮುನೆಯರನ್ನು ಉತ್ತರ ದಕ್ಷಿಣವರೆಗೆ ಹರಿಸುವಂಥದ್ದು ಒಂದು ಪ್ಲ್ಯಾನ್, ಮೆಗಾ ಪ್ಲ್ಯಾನ್ ಮಾಡಿದ್ರಪ್ಪ ಅಂದರೆ ಮೆಗಾ ಸ್ಪೋರ್ಟ್ಗಳಿಗೆ ಉತ್ತರ ಇರ್ತಾಯಿತ್ತು. ಕಳೆದ 70 ವರ್ಷಗಳಲ್ಲಿ ಬಂದಂಥ ನಮ್ಮ BJP ಸರ್ಕಾರವು ಸಹಿತ ಅದ್ರ ಬಗ್ಗೆ ವಿಚಾರ ಇಲ್ಲ. ನಮ್ಮನ್ನು ಸ್ವರ್ಗಕ್ಕೆ ತೊಗೊಂಡು ಹೋಗ್ಕೊಳ್ಳೋ ಸೀದಾ ಗಂಗವ್ವ ಅಂತ ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ ಇವ್ರು ಯಾರಿಂದಲೂ ಈ ಸಮಸ್ಯೆ ಪರಿಹಾರ ಆಗಲಾರದು. ಹೋಗ್ಬಿಡ್ರಿ ಕಡೆಗೆ ಗಂಗಾರು ಸ್ವಚ್ಛ ಆಯ್ತಾನೆ ಇಲ್ಲಿವರೆಗೆ. ಸ್ವಚ್ಛ ಗಂಗಾ ನಮ್ಮ ಮೋದಿಜಿಯವರು ಬಂದಾಗಿಂದ ಹೇಳ್ಕೊಂಡು 11 ವರ್ಷ ಆಯಿತು ಹೇಳ್ತಾಯಿದ್ದು. ಅದು ಎಲ್ಲಿದನೋ ಅಲ್ಲೇ ಅದ. ಎಷ್ಟೋ ಕಾರ್ಯಕ್ರಮಕ್ಕೆ ಹಂಗೆ ಘೋಷಣೆ ಮಾಡೇ ಮಾಡ್ತಿರ್ತಾರೆ. ಕೊನೆ ಹಿಂಗೆ ಇವಕ್ಕೆ ಒಂದು ವೈಜ್ಞಾನಿಕ ಒಂದು ನೆಲೆಗಟ್ಟಿನಲ್ಲೇ ಇಂಥ ನದಿ ದಾಳಿಗಳಿಗೆ ನಮ್ಮ ದಕ್ಷಿಣದಲ್ಲಿ ನೋಡ್ತಾ ಇದ್ರಿ, ಅತಿ ಮಳೆ ಆಯ್ತು ಅಂದ್ರೆ ಭೂಮಿ ಕುಸಿತಾ ಇದ್ದಾವ. ಅದಕ್ಕೆ ಕಾರಣ ನಾವು ಸ್ವತಃ ಕಾಡಿನೊಳಗೆ ಹೊಕ್ಕು ಅಲ್ಲಿ ನಮ್ಮ ರೆಸ್ಟೋರೆಂಟ್ ಮಾಡ್ಕೊಳ್ಳೋದು ಅಥವಾ ಖನಿಜ ಪದಾರ್ಥಗಳನ್ನ ಎತ್ತಿ ತೊಗೊಂಡು ಹೋಗೋದು, ಗಿಡಗಳನ್ನು ಕಡಿಯೋದು. ಹೀಗಾಗಿ ಈ ದಕ್ಷಿಣದ ಈ ಏನು ಕಾಡಿನಲ್ಲಿ ಅನೇಕ ತಮ್ಮ ಗುಟ್ಟು ಕುಸಿದ ಜನ ಸಾಯ್ತಾ ಇದ್ದಾರೆ, ಪ್ರತಿ ವರ್ಷ ನಡೀತಾ ಇದ್ದಾವೆ. ಇದಕ್ಕೆ ಕಾರಣ ಯಾರು? ಆ ಮೆಗಾಸ್ಫೋಟಕ್ಕೆ ಕಾರಣ ಯಾರು? ಅದ್ಮೇಲೆ ಬರುವಂಥ ನೈಸರ್ಗಿಕ ದಾಳಿಗೆ ನಾವು ಉತ್ತರ ಹುಡುಕಬೇಕಾಗಿದ್ದನ್ನು ಬಿಟ್ಟು ನಾವು ಇದಂಥವ್ರು ಏನು ಮಾತಾಡ್ತೀವಿ ಅಂದ್ರೆ ಇಲ್ಲ ಸತ್ತವ್ರು ಸ್ವರ್ಗಕ್ಕೂ ಆದರು ಸಮಾಧಾನ ಮಾಡುವಂಥದ್ದು. ಈ ಸಮಾಧಾನ ಬೇಕಾಗಿದ್ದಾನ? ಈ ನಮ್ಮ ಸಂಜಯ್ ನಿಷಾದ್ ಅಂತ ಅನೇಕರಿದ್ದಾರೆ ಇಲ್ಲಿ, ಇವರೊಬ್ಬರ ಅಂತಲ್ಲ ಪಾಪ, ಏನೋ ಅವ್ರಿಗೆ ಬೈ ಚಾನ್ಸ್ ತಪ್ಪಿ ಹೋಗಿಬಿಟ್ಟದ ನಾಲಿಗೆಯಿಂದ. ಎಲ್ಲಾದ್ರೂ ಎಚ್ಚರಿದ್ದಂಥ ಯಾವ ಸಚಿವರು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ಒಳಗೆ ಇಂಥ ಮಾತು ಭಾಳಷ್ಟು ಜನರಲ್ಲಿ ಇದ್ದ, ನಿಸರ್ಗ ಹಿಂಗೆ ಆಗ್ತಿರ ನಮಗೆ ಆಗದವ ಯಾವರೇ ಸತ್ತಪ್ಪ ಅಂದರೆ ನಮ್ಗೆ ಹಿಂಗೆ ಮಾಡಿದ್ರೆ ಅದಕ್ಕೆ ಸತ್ತ ಅಂತ ನಾವು ಮಾತಾಡ್ತೀವಿ. ಇವತ್ತು ಅದೇ ರೀತಿ ಇಲ್ಲ, ಯಾರ್ಯಾರೂ ಇಲ್ಲ. ನಾವು ಮಾಡುವಂತಹ ಕೆಲಸಗಳನ್ನು ನಾವು ಪರ್ಫೆಕ್ಟಾಗಿ ನಮಗೆ ಹಾನಿ ಆಗದೆ ಮಾಡ್ಕೋಬೇಕಾಗಿದೆ, ಅದು ಭಾಳ ಮುಖ್ಯದ. ಯಾಕಂದ್ರೆ ಇದು ಕೇವಲ ಗಂಗಾ ಈ ಉತ್ತರ ಕಾಶಿದಷ್ಟೇ ಅಲ್ಲ, ಉತ್ತರ